ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದಲ್ಲ. ಅದು ನನ್ನ ಜಿಲ್ಲೆಯವರಿಗೆ, ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಸತ್ಯವನ್ನು ಹೇಳಿದ್ದೇನೆ. ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ. ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ. ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ಯಾರು ಹೋಗಲೂ ಇಲ್ಲ. ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ. ನನಗೆ ಈ ಜಿಲ್ಲೆಯ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಮತ್ತು ಅಭಿವೃದ್ಧಿ ಮುಖ್ಯ. ದೇವರು ಒಳ್ಳೇದು ಮಾಡಲಿ. ಮಾಡಬೇಕು, ಎಲ್ಲ ತನಿಖೆ ಮಾಡಲಿ. ಯಾರನ್ನು ಕೂಡ ಬಿಡಬಾರ್ದು. ನೋಡಿ, ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು. ಸೊ ಇದು ಕಠಿಣ ಶಿಕ್ಷೆ, ಪತ್ತೆ ಹಚ್ಚೋದು, ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲವನ್ನು ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ. ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೆ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು. ಅದಕ್ಕೆ ಪೊಲೀಸವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು. ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವ್ರು ಕೂಡ ಒಂದು ಆತ್ಮಾವಲೋಕನ. ಇಟ್ಸ್ ಜಾಯಿಂಟ್, ಒಬ್ಬರಿಂದ ಆಗುವಂಥ ವಿಚಾರ ಅಲ್ಲ ಅದರಲ್ಲಿ. ನಿಮ್ಮ ಸ್ಟೇಟ್ಮೆಂಟ್ ಬಂದಾಗ ಒಂದು ಸೌಹಾರ್ದ ಇದನ್ನು ಮೇಂಟೈನ್ ಮಾಡಬೇಕು ಅಂತಂದ್ರೆ ನೀವು ಆ ರೀತಿ ಅವ್ರು ಹೇಳಿದ್ದನ್ನ ನೀವು ಹೇಳಿ ನೀವು ಒಂದು ರೀತಿ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗ್ತಿಲ್ವಾ ನೀವು ಇದರಲ್ಲಿ? ಅಂದ್ರೆ ಇನ್ನೂ ಇದು ಆಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದನ್ನ ನೀವು ಇದು ನಿರ್ಧಾರ ಮಾಡಿದ್ದಕ್ಕೆ ಅಂದ್ರೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ದಲ್ಲೂ ನೀವು ಒಂದು ರೀತಿ ಕೈ ಆಡ್ದಂಗೆ ಆಗ್ಲಿಲ್ವಾ ಅಂತ, ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗ್ಲಿಲ್ವಾ? ನೋಡಿ, ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದಲ್ಲ. ಅದು ನನ್ನ ಜಿಲ್ಲೆಯವರಿಗೆ, ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಎರಡನೇದು, ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು, ಒಂದು ಸೋದರತೆ, ಒಂದು ಸೌಹಾರ್ದತೆ ಮತ್ತು ಸಮಾಧಾನದೊಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ. ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ. ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ. ಯಾಕೆ ನಾನು ಯಾರು ಮುಚ್ಚಿಡಬಾರ್ದು ಇದರಲ್ಲಿ. ಅದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ. ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ, ಒಗ್ಗಟ್ಟಿಂದ ಇರೋದು. ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅದಾಗಲಿ ಅಂತ. ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ. ನನಗೆ ಸಿಕ್ಕಿದ್ದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ. ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ. ಇದಕ್ಕೆ ಯಾವಾಗ ಇದಂತೆ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಯಾರಿದ್ದಾರೆ ಅವರೆಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಕ್ಕೊಂಡಿದ್ದಾರೆ ಪೊಲೀಸ್ನವರು. ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಇಂಥ ಜಾಮೀನು ಅಲ್ಲ ಇದರಲ್ಲಿ. ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ದೇವರಂತ ನನ್ನ ಕ್ಷೇತ್ರ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು, ರಾಜ್ಯಕ್ಕೆ ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಅದರ ತಪ್ಪಂತ ನಾನು ಹೇಳೋದು ಕೂಡ ಇಲ್ಲ. ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡ ತೆಕ್ಕೊಂಡು ಹೋಗ್ಬೋದು. ಅದನ್ನು ಆಲೋಚನೆ ಮಾಡ್ಬೋದು. ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ, ಇನ್ನು ಮೊದಲು ರಾಜಕೀಯವಾಗಿ ತಗೊಂಡು ಹೋಗ್ಬೋದು. ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ. ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ಈ ದೇಶದ ಸ್ವತಂತ್ರ ಅವರಿಗಿದೆ. ಯಾರು ನಂಬ್ತಾರಂತ ಮಾತ್ರ ಮುಖ್ಯ. ನನಗೆ ವಿಶ್ವಾಸ ಇದೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರು, ನನ್ನ ಕ್ಷೇತ್ರದವರು, ಇಷ್ಟು ವರ್ಷ ನಾನು ನೋಡಿದವರು, ನನ್ನ ವ್ಯಕ್ತಿತ್ವ ತಿಳ್ಕೊಂಡವರು, ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ. ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ. ನಾನು ಶಾಸಕನಾಗುವ ಮೊದಲೇ
ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ. ಅದಕ್ಕೆ ಯಾರು ಟೀಕೆ ಮಾಡ್ತಾರೆ ಮತ್ತು ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ, ಅದರ ಬಗ್ಗೆ ನಾವು ಹೇಳಿಕೆ ಹೋಗೋದಿಲ್ಲ ಇದಕ್ಕೆ. ಆದಾಗ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಜನ ನನ್ನನ್ನು ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮಗೆ ವಿಶ್ವಾಸ ಇದೆ. ನೋಡಿ ಅದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಎಟ್ ಆಲ್. ಯಾರ್ಯಾರು ಅದನ್ನೇ ನಾನು ಇಲ್ಲಿ ಮಾತಾಡಿಲ್ಲ. ನನಗೆ ಫೋನ್ ಬಂದಾಗ ಸತ್ಯವಾಗಿ ನಾನು ಮಾತಾಡಿದ್ದೇನೆ. ಎಷ್ಟೋ ನೋಡಿ ಯಾವುದು ಯಾರು ಹೇಳಿದ್ದಾರೆ? ನಾನು ಹೇಳ್ದೆ ಅಲ್ಲ ಅಂಥದ್ದು. ನೋಡಿ ನಾನು ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ, ಇದರಲ್ಲಿ ನನಗೆ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಮ್ಯಾಚಿಗೆ, ಇನ್ನೊಂದು ಕಾರ್ಯಕ್ರಮಕ್ಕೆ, ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಆಹ್ವಾನಿಸ್ತಾರೆ. ನಮ್ಮ ಊರವರಲ್ಲ, ಪರೂರವರು ಕೂಡ ಆಹ್ವಾನಿಸ್ತಾರೆ. ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ. ನಮಗೆ ಯಾವುದು ಅವಕಾಶ ನಮಗೆ ಸಮಯ ಇದೆಯಾ ಆವಾಗ ನಾವು ಹೋಗ್ತೇವೆ, ಇಲ್ಲ ನಾವು ಹೋಗೋದಿಲ್ಲ. ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ಹೋಗಲೂ ಇಲ್ಲ, ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ. ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ, ಇಲ್ಲ ಊರವ್ರು ಬರಬೇಕಂತ ಕೇಳ್ತಾ ಇದ್ದಾರೆ, ಒಮ್ಮೆ ಕೂಡ ಊರಿಗೆ ಬರಲಿಕ್ಕೆ ಆಗಲಿಲ್ಲ, ಊರವ್ರ ಅಪೇಕ್ಷೆ ಇದೆ, ನಿಮ್ಮ ನೋಡಬೇಕಂತ ಹೇಳ್ತಾರೆ. ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಹೊತ್ತ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ. ಅದು ನೋಡಿ ನಮಗೆ ಏನು ಗೊತ್ತದರಲ್ಲಿ, ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ. ನಮಗೇನಿದೆ ಇವತ್ತು, ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಒಂದು. ಎರಡನೇದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದತೆ ವಾತಾವರಣ ಇರಬೇಕು. ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದಿಷ್ಟೇ, ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ, ನನಗೆ ಈ ಜಿಲ್ಲೆಯ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಮತ್ತು ಅಭಿವೃದ್ಧಿ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರಿಗೆ ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ. ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು, ಆ ಕೆಲಸ ಯಾರು ಕೂಡ ಮಾಡಬಾರ್ದು. ಇದೆಲ್ಲವೂ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಗೆ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ನೋಡಿ, ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷದವರಿದ್ದಾರೆ, ಅವ್ರವ್ರು ಮಾತಾಡಿಕೊಳ್ಳಿ, ನಮ್ಮದೇನು ಪಾತ್ರ ಇದೆ, ನಮಗೇನದಕ್ಕೆ ಅಭ್ಯಂತರ ಇಲ್ಲ. ಅದು ನನ್ನ ಕ್ಷೇತ್ರ ಅಲ್ಲ, ನಾನು ಮಂಗಳೂರಲ್ಲಿದ್ದೇನೆ, ನಾನು ಜಿಲ್ಲೆ ಮತ್ತು ನಾನು ಸ್ಪೀಕರ್ಗೆ ಹೇಳಿದಿಷ್ಟೇ, ನಮ್ಮದೇನು ಅಭ್ಯಂತರ ಇಲ್ಲ. ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ, ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ. ಆದ ಕಾರಣ ಅವ್ರು ಮಾಡಿ ನಾನು ಯಾಕೆ ಆಕ್ಷೇಪ ಮಾಡಬೇಕು? ನಮ್ಗೆ ಏನಾದರೂ ಕೂಡ ನಾನು ಹೇಳ್ದೆ, ಅನ್ನೋದು ಯಾವುದೇ ತನಿಖೆ ಇರಲಿ, ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇದರಿಂದ ಯಾರೆಲ್ಲ ಇದ್ದಾರಾ, ನೀವೇನೋ ಡೌಟ್, ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ. ಮತ್ತು ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯನು, ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು. ನಾವೆಲ್ಲ ವರ್ಗದವರು, ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು. ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ. ಅದಕ್ಕೆ ಬೇಕಾಗಿ ಸೌಹಾರ್ದತೆ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನೇನು ಒತ್ತಾಯ ಮಾಡಬೇಕು? ಅವ್ರು ಕೇಳ್ತಾರೆ, ಬೇಡಿಕೆಯನ್ನು ಸರ್ಕಾರ ಮಾಡ್ತದೆ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಹೇಳಿದಷ್ಟೇ, ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದು ಕೆಲಸ ಆಗಲಿ. ಬುಡ ಸಮೇತ ಇದು ನೀವೇನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋ ಕೆಲಸ ಯಾವ್ಯಾವ ತನಿಖೆ ಸಂಸ್ಥೆ ವಹಿಸ್ತದೆ, ಆ ವಹಿಸಿದ ಕೆಲಸನ ಅವ್ರು ಮಾಡಬೇಕು. ಯಾರು ತನಿಖೆ ಸಂಸ್ಥೆ ಮಾಡಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ದೇವರು ಒಳ್ಳೇದು ಮಾಡಲಿ. ನೋಡಿ, ಏನಿರಲ್ಲ ಪ್ರಶ್ನೆ ಮಾಡ್ತದೆ ನೀವು. ನಾವೇನು ಹೇಳ್ತೇವೆ, ಏನಿದೆಯಾ ತನಿಖೆನೆಲ್ಲ ಕೂಡ ಮಾಡಲಿ ಅಲ್ಲ. ತನಿಖೆ ಮಾಡಿ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಇರುವಂಥದ್ದು ಇದಕ್ಕೆ. ಸೊ ನಿಮ್ಮೆಲ್ಲ ಸಹಕಾರ ಇರಲಿ. ಸರಿ, ಕಾನೂನು ಮತ್ತು ನಿಯಮಕ್ಕೆ ಅನುಗುಣವಾಗಿ ಇವತ್ತು ನಡೀತದೆ. ಯಾವುದಕ್ಕೆ
ಅದು ಹಕ್ಕುಚ್ಯುತಿ ಕಮಿಟಿ ಇದೆ, ಅದು ನಮಗೆ ಸಂಬಂಧ ಇಲ್ಲ. ಪ್ರಿವಿಲೇಜ್ ಕಮಿಟಿ ಇದೆ, ಅವ್ರದ್ದು ಕೇಳಬೇಕು ಚೇರ್ಮನ್ ಅದು.